ಇಂತಹ ಕೇಸ್ಗಳು ಏನು ಹೆಚ್ಚಾಗಿ ಕಾಣಸಿಗ್ತಾ ಇದೆಯೋ ಅಂಥವ್ರಿಗೂ ಕೂಡ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಕೋವಿಡ್ ಟೆಸ್ಟ್ ಮಾಡೋದಕ್ಕೂ ಕೂಡ ಹೇಳಲಾಗ್ತಾ ಇದೆ. ಕೋವಿಡ್ ವಿರುದ್ಧದ ಯುದ್ಧಕ್ಕೆ ಸಿಎಂ ಸಿದ್ದರಾಮಯ್ಯ ಕರೆ ಕೊಟ್ಟಿದ್ದಾರೆ. ತುರ್ತು ಸಭೆಯಲ್ಲಿ ಸಚಿವರಿಗೆ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯನವರು ಸೂಚನೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಎಂತಹ ಪರಿಸ್ಥಿತಿ ಬಂದರೂ ಕೂಡ ಎದುರಿಸೋದಕ್ಕೆ ಸಿದ್ಧರಾಗಿ ವೆಂಟಿಲೇಟರ್, ಆಕ್ಸಿಜನ್, ಔಷಧಿಗಳನ್ನ ತಯಾರು ಮಾಡಿ ಇಟ್ಕೊಳ್ಳಿ. ಯಾವುದೇ ತೊಂದರೆ ಆಗಬಾರ್ದು. ಔಷಧಿಗಳಿಲ್ಲ ಅಂತ ಹೇಳಬಾರ್ದು, ವೆಂಟಿಲೇಟರ್ಗಳಿಲ್ಲ ಅಂತ ಕೂಡ ಹೇಳಬಾರ್ದು, ಆಕ್ಸಿಜನ್ ವ್ಯವಸ್ಥೆ ಇಲ್ಲ ಅಂತ ಕೂಡ ಯಾರು ಕೂಡ ದೂರಬಾರ್ದು ಅಂತ ಕೂಡ ಸಿಎಂ ಸಿದ್ದರಾಮಯ್ಯನವರು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ರೆಡಿ ಆಗಿರಿ ಎಲ್ಲದಕ್ಕೂ ಕೂಡ ಅಂತ ಹೇಳಿ. ವಯೋವೃದ್ಧರು, ಗರ್ಭಿಣಿಯರು, ಚಿಕ್ಕ ಮಕ್ಕಳು ಮಾಸ್ಕ್ ಅನ್ನ ಹಾಕಿ. ಕೆಮ್ಮು, ನೆಗಡಿ ಇರೋ ಮಕ್ಕಳಿಗೆ ಶಾಲೆಗಳಲ್ಲಿ ರಜೆಯನ್ನ ಕೂಡ ಕೊಡಿ ಅಂತ ಕೂಡ ಹೇಳಿದ್ದಾರೆ. ನಿತ್ಯ 200 ಕೋವಿಡ್ ಟೆಸ್ಟ್ಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಮತ್ತೆ ಏರ್ಪೋರ್ಟ್ಗಳಲ್ಲಿ ಕೋವಿಡ್ ತಪಾಸಣೆ ಮಾಡೋದು ಕಡ್ಡಾಯ. ಬೇರೆ ಬೇರೆ ದೇಶಗಳಿಂದ ಬರುವಂತವರಿಗೂ ಕೂಡ ಕೋವಿಡ್ ಟೆಸ್ಟ್ ನ ಮಾಡೋದು ಕಡ್ಡಾಯ ಕೂಡ ಆಗಿದೆ. ಕೋವಿಡ್ ಸಹಾಯವಾಣಿ ಮೂಲಕ ಜನರಿಗೆ ಜಾಗೃತಿ ಮೂಡಿಸುವಂತಹ ಕೆಲಸಗಳನ್ನ ಕೂಡ ಈಗಾಗಲೇ ಮಾಡಲಾಗ್ತಾ ಇದೆ. ಆರೋಗ್ಯ ಇಲಾಖೆಯ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಖಡಕ್ ಆಗಿ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಟೆಸ್ಟಿಂಗ್ ಮಾಡೋದು ಕಡ್ಡಾಯಗೊಳಿಸಲಾಗಿದೆ. ಆರೋಗ್ಯ ಇಲಾಖೆ ಸುತ್ತೋಲೆಯನ್ನ ಕೂಡ ಹೊರಡಿಸಿದೆ. ತಾಂತ್ರಿಕ ಸಲಹಾ ಸಮಿತಿಯ ಸಲಹೆಯಂತೆ ಸುತ್ತೋಲೆಯನ್ನ ಕೂಡ ಹೊರಡಿಸಲಾಗಿದೆ. ರಾಜ್ಯದಲ್ಲಿ ಪ್ರತಿದಿನ 150ರಿಂದ 200 ಜನರಿಗೆ ಪರೀಕ್ಷೆಯನ್ನ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಉಸಿರಾಟದ ಸಮಸ್ಯೆ ಇರೋರಿಗೆ ಮೊದಲು ಟೆಸ್ಟಿಂಗ್ ಅನ್ನ ಮಾಡಿ ಅಂತ ಕೂಡ ಸೂಚನೆಯನ್ನ ಕೂಡ ಹೊರಡಿಸಲಾಗಿದೆ. ಮತ್ತೆ ಬೆಡ್ ವ್ಯವಸ್ಥೆ, ಆಕ್ಸಿಜನ್ ವ್ಯವಸ್ಥೆ, ವೆಂಟಿಲೇಟರ್ ವ್ಯವಸ್ಥೆ, ಔಷಧಿಗಳು, ಯಾವುದೇ ರೀತಿಯಾದಂತಹ ಕೊರತೆಗಳು ಕೂಡ ಆಗಬಾರದು. ಎಲ್ಲವನ್ನ ಕೂಡ ರೆಡಿಯಾಗಿ ಇಟ್ಕೊಳ್ಬೇಕು. ಸಮಸ್ಯೆಗಳು ಉಲ್ಬಣ ಆಗದಂತೆ ನೋಡ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಮತ್ತೆ ಅಸ್ತಮಾ, ಉಸಿರಾಟದ ಸಮಸ್ಯೆ ಇರುವವರು ಕೂಡ ಎಚ್ಚರದಿಂದ ಇರೋದಕ್ಕೆ ಕೂಡ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ ಚರಣ್ ಫೋನೋ ಸಂಪರ್ಕದಲ್ಲಿದ್ದಾರೆ. ಎಸೇನು ಚರಣ್, ಕೋವಿಡ್ ಸಂಖ್ಯೆಯಲ್ಲಿ ಇದೀಗ ಮತ್ತಷ್ಟು ಏರಿಕೆಯನ್ನ ಕಾಣ್ತಾ ಇದ್ದೀವಿ. ಮತ್ತೆ ಆರೋಗ್ಯ ಇಲಾಖೆ ಕೂಡ ಮುನ್ಸೂಚನೆಯನ್ನ ಕೂಡ ಕೊಟ್ಟಿತ್ತು. ಸಿಎಂ ಸಿದ್ದರಾಮಯ್ಯನವರು ಸೂಚನೆಯನ್ನ ಈಗಾಗಲೇ ಕೊಡಲಾಗಿರುವಂಥದ್ದು. ಅದೇ ರೀತಿಯಾಗಿ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಮಾಡ್ಕೊಂಡಿದ್ಯಾ ಆರೋಗ್ಯ ಇಲಾಖೆ ಅಂತ ಹೇಳಿ? ಎಸ್ ರಮ್ಯಾ, ಖಂಡಿತವಾಗಿಯೂ ಸಕಲ ಸಿದ್ಧತೆಗಳನ್ನ ಆರೋಗ್ಯ ಇಲಾಖೆ ಮಾಡ್ಕೊಂಡಿರುವಂತದ್ದು. ಒಂದೆಡೆ ಕೋವಿಡ್ ನ ಆತಂಕ ಜೋರಾಗ್ತಾ ಇದೆ. ಇದರ ಜೊತೆಗೆ ಕೋವಿಡ್ ನ ಕೇಸ್ಗಳು ಕೂಡ ಹೆಚ್ಚಳಾಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಪ್ರತಿದಿನಕ್ಕೆ ಸುಮಾರು 150ರಿಂದ 200 ಟೆಸ್ಟ್ ಗಳನ್ನ ಮಾಡುವಂತೆ ಎಲ್ಲ ಆಸ್ಪತ್ರೆಗಳಿಗೆ ಈಗಾಗಲೇ ಆರೋಗ್ಯ ಇಲಾಖೆ ಒಂದಿಷ್ಟು ಸೂಚನೆಯನ್ನ ರವಾನಿಸಿರುವಂತದ್ದು. ಅದರ ಜೊತೆಗೆ ಏನು ಸಾರಿ ಮತ್ತೆ ಇನ್ಫ್ಲೂಯೆನ್ಸಾ ವೈರಸ್ ಇರುವಂತಹ ರೋಗಿಗಳೇನಿರ್ತಾರೆ ಅವರಿಗೆ ಪ್ರಮುಖವಾಗಿ ಜ್ವರ ಮತ್ತೆ ಶೀತ ಕೆಮ್ಮು ನೆಗಡಿ ಈ ರೀತಿಯಾದಂತಹ ರೋಗ ಲಕ್ಷಣಗಳು ಕಂಡು ಬಂದಿರ್ತವೆ. ಅಂತಹ ರೋಗಿಗಳಿಗೆ ಒಂದು ನಿಗಾ ವಹಿಸಿ ಅವರಿಗೆ ಕೋವಿಡ್ ಟೆಸ್ಟ್ ಅನ್ನ ಮಾಡುವಂತೆ ಆರೋಗ್ಯ ಇಲಾಖೆ ಸೂಚಿಸಿರುವಂತದ್ದು. ಇದರ ಜೊತೆಗೆ ಸುಮಾರು 50 ವರ್ಷಕ್ಕೂ ಮೇಲ್ಪಟ್ಟಂತಹ ಹಿರಿಯ ನಾಗರಿಕರಿಗೆ ಮಾಸ್ಕ್ ಕಡ್ಡಾಯಗೊಳಿಸಿರುವಂತದ್ದು. ಯಾಕಂತ ಹೇಳಿದ್ರೆ ಜನಸಂದಣಿ ಪ್ರದೇಶಗಳಲ್ಲಿ ಓಡಾಡ್ತಾ ಇರ್ತಾರೆ. ಮತ್ತೆ ಬೇಗವಾಗಿ ಈ ಕೋವಿಡ್ ಅವರನ್ನ ಅಟ್ಯಾಕ್ ಮಾಡುವಂತಹ ಸಾಧ್ಯತೆ ಇರೋದ್ರಿಂದಾಗಿ ಮಾಸ್ಕ್ ಅನ್ನ ಕಡ್ಡಾಯವಾಗಿ 50 ವರ್ಷ ಮೇಲ್ಪಟ್ಟವರು ಧರಿಸುವಂತೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿರುವಂತದ್ದು. ಒಂದೆಡೆ ಕೋವಿಡ್ ನ ಉಪಟಳ ಜಾಸ್ತಿ ಆಗ್ತಾ ಇದ್ರೆ ಮತ್ತೊಂದೆಡೆ ವೈರಲ್ ಸೋಂಕುಗಳು ಕೂಡ ಹೆಚ್ಚಳಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆಗೆ ಇದೊಂದು ತಲೆನೋವಾಗಿರುವಂತದ್ದು. ಪ್ರಮುಖವಾಗಿ ಕೋವಿಡ್ ಅನ್ನ ತಡೆಗಟ್ಟಲಿಕ್ಕೆ ಮಳೆಗಾಲ ಆಗಿರೋದ್ರಿಂದಾಗಿ ರೋಗಿಗಳ ಸಂಖ್ಯೆಗಳು ಹೆಚ್ಚಾಗ್ತಾ ಇದೆ. ಬೇರೆ ಬೇರೆ ರೋಗಗಳಿಂದಾಗಿ ಆಸ್ಪತ್ರೆ ದಾಖಲಾಗ್ತಿರುವಂತಹ ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದರಿಂದಾಗಿ ಆರೋಗ್ಯ ಇಲಾಖೆ ಹೆಚ್ಚಿನ ನಿಗಾ ವಹಿಸಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಯಾಕಂತ ಹೇಳಿದ್ರೆ ಹೀಗೆ ಆರಂಭಗೊಳ್ತಾ ಇದೆ. ಕೋವಿಡ್ ನ ಸಂಖ್ಯೆಗಳು ನಿಧಾನಗತಿಯಲ್ಲಿ ಏರಿಕೆ ಆಗ್ತಾ ಇದೆ. ಒಂದು ವೇಳೆ ಏರ್ಪೋರ್ಟ್ ಗಳಲ್ಲೂ ಕೂಡ ಮುನ್ನೆಚ್ಚರಿಕೆಯನ್ನ ವಹಿಸಿ ಅಂತ ಕೂಡ ಹೇಳಲಾಗ್ತಾ ಇದೆ. ಏರ್ಪೋರ್ಟ್ ಗಳಲ್ಲೂ ಕೂಡ ಪರೀಕ್ಷೆಯನ್ನ ಮಾಡ್ಲಾಗ್ತಾ ಇದೆಯಾ, ಏನ್ ಕತೆ ಅಂತ? ಎಸ್ ರಮ್ಯಾ, ಪ್ರಮುಖವಾಗಿ ಬೇರೆ ಊರುಗಳಿಂದ, ಬೇರೆ ರಾಜ್ಯಗಳಿಂದ, ಬೇರೆ ದೇಶಗಳಿಂದ ಬರುವಂತಹ ಪ್ರಯಾಣಿಕರ ಮೇಲೆ ಒಂದೆಡೆ ನಿಗಾವನ್ನ ಇಡ್ಲಾಗ್ತಾ ಇದೆ. ಆದ್ರೆ ಅಲ್ಲಿ ಟೆಸ್ಟಿಂಗ್ ಅನ್ನ ಮಾಡಬೇಕು ಅನ್ನುವಂತಹ ಒಂದಿಷ್ಟು ಸೂಚನೆ ಇದೆ. ಆದ್ರೆ ಯಾವುದೇ ರೀತಿಯಲ್ಲೂ ಕಡ್ಡಾಯವಾಗಿ ಟೆಸ್ಟಿಂಗ್ ಅನ್ನ ಮಾಡಬೇಕು ಅನ್ನುವಂತಹ ಆದೇಶವನ್ನ ಹೊರಡಿಸಿಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ಕೋವಿಡ್ ನಿಧಾನಗತಿಯಿಂದ ಇರೋದ್ರಿಂದಾಗಿ ಯಾವುದೇ ರೀತಿಯಾದಂತಹ ಆತಂಕ ಇಲ್ಲ. ಇನ್ನು ವರದಿಯ ಪ್ರಕಾರ ಈ ಒಂದು ಕೋವಿಡ್ ಹೆಚ್ಚಳ ಆಗುವಂತಹ ಸಾಧ್ಯತೆಗಳು ತುಂಬಾ ವಿರಳ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಯಾವುದೇ ರೀತಿಯಲ್ಲಿ ಒಂದಿಷ್ಟು ಏರ್ಪೋರ್ಟ್ ನಲ್ಲಿ ಕಡ್ಡಾಯವಾಗಿ ಟೆಸ್ಟಿಂಗ್ ಅನ್ನ ಮಾಡ್ಲಿಕ್ಕೆ ಆರೋಗ್ಯ ಇಲಾಖೆ ಮುಂದಾಗಿಲ್ಲ ರಮ್ಯಾ. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.